ನಮಸ್ತೆ ವೀಕ್ಷಕರೇ, ಇವತ್ತು ರಾಗಿ ಮುದ್ದೆ ಮಾಡಲು 2 ಗ್ಲಾಸ್ನಷ್ಟು ನೀರನ್ನು ಸ್ವಲ್ಪ ಉಪ್ಪು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೇನೆ. 3/4 ಗ್ಲಾಸ್ನಷ್ಟು ರಾಗಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಈಗ ಸ್ವಲ್ಪ ಬೆಚ್ಚಗೆ ನೀರನ್ನು ಈ ರಾಗಿ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಕಲಸ್ಕೊಳ್ಬೇಕು. ಉಳಿದ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ. ಚೆನ್ನಾಗಿ ಕುದೀಲಿ. ಈ ಥರ ಗಂಟಾಗದ ರೀತಿಯಲ್ಲಿ ಕಲಿಸ್ಕೊಳ್ಬೇಕು. ನೀರು ಸ್ವಲ್ಪ ಬೆಚ್ಚಗಿದ್ದರೆ ಸಾಕು, ಉಗುರು ಬೆಚ್ಚಗೆ. ಜಾಸ್ತಿ ಬಿಸಿ ನೀರು, ಕುದಿಯೋ ನೀರು ಬೇಡ, ಗಂಟಾಗಿಬಿಡುತ್ತೆ. ಅದಕ್ಕೋಸ್ಕರ ಇನ್ನು ಚೆನ್ನಾಗಿ ಕುದಿಯುತ್ತಿರುವ ನೀರಿಗೆ ಈ ಕಲಸಿಕೊಂಡ ಹಿಟ್ಟನ್ನು ಹಾಕ್ಕೊಳ್ಬೇಕು. ಕಲಸ್ಕೊಂಡ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ತಿರುತ್ತಾ ಇರಬೇಕು. ನಾನಿಲ್ಲಿ ಸಣ್ಣ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟಾಗದಂತೆ ಮಾಡ್ಕೊಳ್ಬೇಕು. ಯಾರೆಲ್ಲ ನನ್ನ ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಸಿಗ್ತದೆ. ರಾಗಿಯಲ್ಲಿ ಕ್ಯಾಲ್ಸಿಯಂನ ಅಂಶ ಅಧಿಕವಾಗಿರ್ತದೆ. ಈ ಸಮ್ಮರ್ಗೆ ದೇಹಕ್ಕೆ ತಂಪು. ಈ ಥರ ಚೆನ್ನಾಗಿ ತಿರುಗ್ತಾ ಇರಬೇಕು. ಈಗ ಮುಚ್ಚಳ ಮುಚ್ಚಿ 2 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ. ಈಗ ಮುಚ್ಚಳ ತೆಗೆದು ಇದನ್ನು ಚೆನ್ನಾಗಿ ತಿರುಗಿಕೊಳ್ಬೇಕು. ನೋಡಿ, ಗಟ್ಟಿ ಆಗ್ತಾ ಬರ್ತಾ ಇದೆ. ಚೆನ್ನಾಗಿ ತಿರುವಿಕೊಳ್ಳಿ. ನೀವು ರಾಗಿ ಮುದ್ದೆಯನ್ನು ಯಾವ ಶೈಲಿಯಲ್ಲಿ ಮಾಡ್ತೀರಾ ಎಂದು ಕಮೆಂಟ್ ಮೂಲಕ ತಿಳಿಸಿ. ರಾಗಿಯಲ್ಲಿ ರಾಗಿ ಮಣ್ಣಿ, ರಾಗಿ ಹಾಲುಬಾಯಿಯನ್ನು ಮಾಡ್ತಾರೆ. ಸ್ವೀಟ್ ಬಹಳ ರುಚಿಯಾಗಿರ್ತದೆ. ರಾಗಿ ಹಾಲು ಮಾಡಿಕೊಂಡು ಬೆಲ್ಲ ಹಾಕಿ ಕುಡಿಬಹುದು. ದೇಹವನ್ನು ತಂಪಾಗಿಸ್ತದೆ. ಈ ರಾಗಿ ಹಿಟ್ಟನ್ನು ಕೈ ಬಿಡದೆ ತಿರುತ್ತಾ ಹೋಗಬೇಕು. ಚೆನ್ನಾಗಿ ತಿರುಗಿಕೊಳ್ಳಿ. ಕೊನೆಯಲ್ಲಿ ತುಪ್ಪವನ್ನು ಸೇರಿಸಿಕೊಳ್ಬೇಕು. 1 ಸ್ಪೂನ್ನಷ್ಟು ತುಪ್ಪವನ್ನು ಸೇರಿಸಿಕೊಂಡ್ರೆ ಸಾಕು. ತುಪ್ಪ ಒಳ್ಳೆಯ ಘಮವನ್ನು ಕೊಡ್ತದೆ, ಪರಿಮಳ ಮತ್ತು ಒಳ್ಳೆಯ ಶೈನಿಂಗ್ ಕೊಡ್ತದೆ. ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ರಾಗಿ ಮುದ್ದೆಯನ್ನು ಕೆಲವು ಸಾಮಗ್ರಿಗಳಿಂದ ಮಾಡಿಕೊಳ್ಬಹುದು. ಮೇಯ್ನಾಗಿ ಬೇಕಾಗಿರುವುದು ರಾಗಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ತುಪ್ಪ ಮತ್ತು ನೀರು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಗಟ್ಟಿ ಆಗ್ತಾ ಬಂದಿದೆ ನೋಡಿ. ಈಗ ಕೊನೆಯಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಬೇಕು. ತುಪ್ಪ ಹಾಕಿಕೊಂಡ್ರೆ ಒಳ್ಳೆಯ ಘಮ ಬರ್ತದೆ. ಇದು ಆಪ್ಷನಲ್, ಹಾಕದಿದ್ದರೂ ಆಗ್ತದೆ. ಹಾಕಿದರೆ ಬಹಳ ಒಳ್ಳೆಯದು. ಇಷ್ಟು 1 ಸ್ಪೂನ್ನಷ್ಟು ತುಪ್ಪ ಸೇರಿಸ್ಕೊಂಡ್ರೆ ಆಯಿತು. ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ನೋಡಿ, ಈಗ ಹಿಟ್ಟಿನ ಹದ ಬಂದಿದೆ, ಕರೆಕ್ಟಾಗಿದೆ. ನೋಡಿ, ಟೆಸ್ಟ್ ಮಾಡಿ ನೋಡ್ತಾ ಇದ್ದೇನೆ. ಇನ್ನು ಮುದ್ದೆಯನ್ನು ಮಾಡಿಕೊಳ್ಬಹುದು. ಒಂದು ತಟ್ಟೆಯನ್ನು ತೆಗೆದುಕೊಳ್ಳಿ. ಅದಕ್ಕೆ ರಾಗಿ ಹಿಟ್ಟನ್ನು ಹಾಕಿ ಮುದ್ದೆಯನ್ನು ಕಟ್ಕೊಳ್ಳುವಂಥದ್ದು. ತಟ್ಟೆ ಮತ್ತು ಕೈ ಎರಡೂ ಸ್ವಲ್ಪ ಒದ್ದೆ ಇರಲಿ. ಆಗ ಚೆನ್ನಾಗಿ ಮುದ್ದೆ ಮಾಡಲಿಕ್ಕೆ ಬರ್ತದೆ. ಈ ಥರ ಈ ರಾಗಿ ಮುದ್ದೆ ಸಾರಿನೊಂದಿಗೆ, ಚಟ್ನಿಯೊಂದಿಗೆ ಬಹಳ ರುಚಿಯಾಗಿರ್ತದೆ. ನೀವು ಮಾಡಿ ನೋಡಿ. ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.